15 ಕಿಲೋಮೀಟರ್ ಓಡ್ತಿದ್ದೆ, 10 ಕಿಲೋಮೀಟರ್ ಓಡ್ತಿದ್ದೆ. ಇದೇ ಸ್ಟೇಡಿಯಂ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ನಾನು ಶಾಲಾ ಕಾಲೇಜಲ್ಲಿ ಇರ್ಬೇಕಾದ್ರೆ. ಸೊ ಅದಕ್ಕೆ ಬಹಳ ಪ್ರೀತಿಯಿಂದ ನಿಮ್ಮ ಜೊತೆ ಹೆಜ್ಜೆ ಹಾಕ್ಬೇಕು ಅಂತೇಳಿ ಬಂದಿದ್ದೇನೆ. ಬಹಳ ಸಂತೋಷ. ನಾನು ಇವತ್ತು ಒಂದೇ 2 ವಿಚಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ರಾಜೀವ್ ಗಾಂಧಿ ಅವರು ನೆನಪಿನಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಾನು ಪಾರ್ಲಿಮೆಂಟ್ಗೆ ಹೋಗಿದ್ದೆ. 21 ವರ್ಷಕ್ಕೆ ವೋಟ್ ಇತ್ತು ಎಲ್ಲರಿಗೂ. 16-15ನೇ ವಯಸ್ಸಿಗೆ ವೋಟ್ ಬಂತು. ಎಲ್ಲ ವಿರೋಧ ಪಕ್ಷದವರೆಲ್ಲ ಸೇರಿ ಗಲಾಟೆ ಮಾಡ್ತಾ ಇದ್ರು. ಏನ್ರಿ ಈ ತುಂಡು ಹುಡುಗರುಗಳಿಗೆ, ಈ ಹುಡುಗರುಗಳಿಗೆಲ್ಲ ವೋಟ್ ಕೊಡ್ತಾ ಇದ್ದೀರಿ, ಈ ದೇಶ ಹಾಳಾಗೋಗ್ತದೆ ಅಂತ. ಅದಕ್ಕೆ ಕೊನೆಗೆ 15 ವರ್ಷಕ್ಕೆ ಹುಡುಗ SSC ಪಾಸ್ ಆಗ್ತಾನೆ. 16 ವಯಸ್ಸಿಗೆ ನಾವು ಆರ್ಮಿಗೆ ಕೆಲಸ ಸೇರಕ್ಕೆ ಅವಕಾಶ ಕೊಡ್ತೀವಿ. ಈ ಯುವಕರಿಗೆ ಈ ದೇಶವನ್ನ ಕಾಯ್ಲಿಕ್ಕೆ ನಾನು ಬಂದೂಕ ಕೊಟ್ಬಿಟ್ಟು ಮಿಲಿಟರಿಗೆ, ಏರ್ ಫೋರ್ಸ್ ಯಾರಾಗಲಿ ತೆಗೆದುಕೊಳ್ಳಿಕ್ಕೆ ಈ ದೇಶ ಕಾಯಪ್ಪ ಅಂತ ಹೇಳಿ ನಾನು ತಮಿಳುನಾಡು, ಆಂಧ್ರ, ಇದರಲ್ಲಿ ಕಾಶ್ಮೀರ್ ಬಾರ್ಡರು, ಬೇರೆ ಕಡೆ ಬಾರ್ಡರು, ಎಲ್ಲ ಬಾರ್ಡರ್ಗಳೆಲ್ಲ ಬಂದೂಕ ಕೊಟ್ಟು ಇಡ್ತೀನಿ. ಇವತ್ತು ಪ್ರಜಾಪ್ರಭುತ್ವ ಅವ್ರನ್ನ ದೇಶ ಕಾಯಿ ಅಂತ ಅವ್ರ ಹುಡುಗರಿಗೆ ನಂಬಿಕೆ ಇಟ್ಟು ನಾವು ಕೊಡ್ತೀವಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಂಚಾಯತಿಂದ ಪಾರ್ಲಿಮೆಂಟ್ ನಾಯಕರನ್ನ ಆಯ್ಕೆ ಮಾಡಬೇಕು. ಆ ಯುವಕರು 18 ವರ್ಷದ ಯುವಕರು ಆಯ್ಕೆ ಮಾಡಿ ಅವ್ರ ಮೇಲೆ ನಂಬಿಕೆ ಇದೆ. ಅದಕ್ಕೋಸ್ಕರ 18 ವರ್ಷಕ್ಕೆ ನಾನು ಮಗ ಕೊಡ್ತೀನಿ ಅಂತಿದ್ದೀನಿ. ನಾನೊಬ್ಬ NSU ಲೀಡರ್. ನನ್ನ ಮನೆಗೆ ಫೋನ್ ಇರಲಿಲ್ಲ. ಫೋನ್ ಇರ್ಬೇಕಾದ್ರೆ 3 ವರ್ಷ 4 ವರ್ಷ ಕಾಯ್ಬೇಕಾಯ್ತು. ಲ್ಯಾಂಡ್ಲೈನ್, ಮೊಬೈಲ್ ಫೋನ್ ಇರ್ಲಿಲ್ಲ. ಆಗ ಲ್ಯಾಂಡ್ಲೈನ್ ಇದ್ದಿದ್ದು. ಈ ದೇಶಕ್ಕೆ ನಿಮ್ ಕೈಗೆಲ್ಲ ಫೋನ್ ಕೊಟ್ಟು ಈ ಫೋನ್ ರೆವಲ್ಯೂಷನ್ ಮಾಡಿದ್ದು ಆವತ್ತಿನ ಕಾಲದಲ್ಲಿ ಯಾರು ಅಂದ್ರೆ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದ ನಮ್ಮ ರಾಜೀವ್ ಗಾಂಧಿಯವರು. ಒಬ್ಬೊಬ್ಬರಿಗೆ 2 ಇದೆ, 3 ಇದೆ, 1 ಇದೆ, ಎಲ್ಲ ಫೋನ್ ಇದೆ. ನಮ್ ಜೀವನನೇ ಇಲ್ಲ. ಫ್ಯಾಮಿಲಿನೂ ಬಿಟ್ಬಿಡ್ತೀವಿ, ಫ್ರೆಂಡ್ಸ್ ಬಿಟ್ಬಿಡ್ತೀವಿ. ಎಲ್ಲ ನಮ್ಗೆ ಫೋನೇ ಫ್ಯಾಮಿಲಿನೂ ಆಗಿದೆ, ಫ್ರೆಂಡ್ ಆಗಿದೆ, ಬದುಕಿ ಆಗಿದೆ. ಇಂಥ ವ್ಯವಸ್ಥೆ ತಂದುಕೊಟ್ಟಂತ ರಾಜೀವ್ ಗಾಂಧಿಯವರು, ಅವರ ನೆನಪಿನಲ್ಲಿ ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿಗೋಸ್ಕರ ಪ್ರಾಣ ಕೊಟ್ಟಂತ ಒಬ್ಬ ಧೀಮಂತ ನಾಯಕರನ್ನ ಸ್ಮರಿಸಲಿಕ್ಕೋಸ್ಕರ ಇವತ್ತು ಹೆಜ್ಜೆ ಹಾಕ್ಲಿಕ್ಕೆ ನೀವೆಲ್ಲ ಬಂದಿದ್ದೀರಿ. ನಿಮ್ಗೆಲ್ಲರೂ ಕೂಡ ಒಂದು ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಉದ್ಘಾಟನೆ ಮಾಡಿದ್ದೇನೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ಸ್ವರೂಪಶ್ಚ ದೀಪ ಜ್ಯೋತಿ ಪ್ರಕಾಶಿತಂ. ತಮ್ಮೆಲ್ಲರ ಬದುಕು, ಮಂಗಳ, ಆರೋಗ್ಯ, ಐಶ್ವರ್ಯ ಎಲ್ಲ ಕೂಡ ನೆಮ್ಮದಿ ಎಲ್ಲ ಸಿಗ್ಲಿ ಅಂತೇಳಿ ಬಹಳ ಸಂತೋಷದಿಂದ ಈ ಜ್ಯೋತಿಯನ್ನ ಕಳಿಸಿದ್ದೇನೆ. ನಡೀರಿ, ಓಡೋಣ, ಹೆಜ್ಜೆ ಹಾಕೋಣ. ಈ ದೇಶದಕ್ಕೋಸ್ಕರ ತಾವೆಲ್ಲ ಹೆಜ್ಜೆ ಹಾಕಕ್ಕೆ ಬಂದದಕ್ಕೆ, ಆರೋಗ್ಯವನ್ನು ಕಾಪಾಡಲಿಕ್ಕೆ ಬಂದದಕ್ಕೆ ತಮ್ಮೆಲ್ಲರೂ ಕೂಡ ಶುಭಾರೈಸ್ತೇನೆ. ಬೆಂಗಳೂರು ಗ್ರೇಟರ್ ಬೆಂಗಳೂರು ಆಗಿದೆ. ಇಡೀ ವಿಶ್ವ ನಿಮ್ಮನ್ನ ನೋಡ್ತಾ ಇದೆ. ಭಾರತವನ್ನ ಮೊನ್ನೆ ಪ್ರಧಾನಮಂತ್ರಿ ಬಂದಿದ್ರು ಮೆಟ್ರೋಗೆ. ಅವ್ರು ಹೇಳಿದ್ರು ಇಂಡಿಯಾ ಈಸ್ ಸೀನ್ ಥ್ರೂ ಬ್ಯಾಂಗ್ಳೂರ್. ಯಾರಿಂದ? ನಿಮ್ಮಿಂದ ಇಡೀ ಭಾರತವನ್ನ, ಬೆಂಗಳೂರು ಜನತೆಯಿಂದ ಇಡೀ ವಿಶ್ವ ನಿಮ್ಮನ್ನು ನೋಡ್ತಾ ಇದೆ. ನಿಮ್ಮ ಸೇವೆಗೆ ನಮ್ಮ ಅಭಿನಂದನೆಗಳು. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.